ಎಣ್ಣೆ ಕೂದಲೆಲ್ಲ ಆರೈಕೆ ಮಾಡಬೇಕು ಮಾಡ್ತಾ ಇದ್ದೀನಿ. ಈ ಕಾಂತಾರ ಮೂವಿಯಲ್ಲಿ ಹೇಳ್ದಂಗೆ ನಮ್ಮೂರಲ್ಲಿರೋ ಗಿಡಮೂಲಿಕೆಗಳನ್ನೆಲ್ಲ ಕಿತ್ಕೊಂಡ್ಬಂದು ಅದನ್ನು ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಕಾಯಿಸಿಬಿಟ್ಟು ತಲೆಗೆ ಹಚ್ಚಿ ಬಾರುದ್ದ ಕೂದಲು ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟು ತುಂಬ ಉದ್ದ ಬೆಳೆಸಿದ್ದೀನಿ. ಅದು ಮೇಲೆ ದಪ್ಪಕ್ಕೆ ಕೆಳಗಡೆ ಸಣ್ಣಕ್ಕೆ ಬರ್ತಾ ಇದೆ. Oh my god. ಸರಿ ಅಂದ್ಬಿಟ್ಟು ಅದಕ್ಕೆ ಇನ್ನೂ ಏನೇನು ಮಾಡಬೇಕು ಅಂತ ಯೋಚನೆ ಮಾಡೋಣ, ಆಮೇಲೆ ಮಾಡೋಣ. ತಲೆ ಕೂದಲೆಲ್ಲ ದಪ್ಪ ಬರ್ತಾ ಇದೆ, ಆದರೆ ನಿಜವಾಗ್ಲೂ ತುಂಬ ಸಣ್ಣ ಆಗಿಬಿಟ್ಟಿತ್ತು, ತುಂಬ ದಪ್ಪ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ ನಮ್ಮೂರಿನ ಗಿಡಮೂಲಿಕೆಗಳಿಂದ. ನಿಮ್ಮೂರಲ್ಲೂ ಸಿಗುತ್ತೆ ಗಿಡಮೂಲಿಕೆಗಳು, ಅದನ್ನೆಲ್ಲ ಹಾಕಿ ಮಾಡಿಕೊಂಡು ಹಚ್ಕೊಳ್ಳಿ. ಎಷ್ಟು ಬಾಲ್ಡಿ ಆಗಿದ್ರೂ ಕೂದಲು ಬೆಳೆದು ಬಿಡುತ್ತೆ. ಆಡು 108 ಎಲೆಗಳನ್ನ ತಿನ್ನುತ್ತೆ ಅಂತಾರೆ, ಹಂಗೆ ನಾನು 108 ಎಲೆಗಳನ್ನ ಹಾಕಿ ಆಯಿಲ್ನ ಮಾಡಿಕೊಂಡು ತಲೆಗೆ ಮಸಾಜ್ ಮಾಡಿ ಕೂದಲು ಬೆಳೆಸಿರೋದು. ವಾವ್! ಇದು ಸತ್ಯ, ನಿಜವಾಗ್ಲೂ ಸತ್ಯ. ಬಿಸಿಲು ಕಾಲ ಮಜ್ಜಿಗೆ ರೆಡಿ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಜ್ಜಿಗೆ ಕಡಿಯೋದ್ರ ಸ್ಟಿಕ್ಕಿಂದ ಮಜ್ಜಿಗೆ ಕಡಿಯೋದಿಲ್ಲ, ಬಾಟ್ಲಲ್ಲೇ ಶೇಕ್ ಮಾಡಿ ಮಜ್ಜಿಗೆ ತುಪ್ಪ ಎಲ್ಲ ತೆಗೆದು ಬಿಡ್ತೀನಿ. ಚಿಕ್ಕ ಬಾಟ್ಲಿಂದ ಆಗೋಲ್ಲ ಅಂದ್ಬಿಟ್ಟು 2 ಲೀಟ್ರ್ ಮಜ್ಜಿಗೆ ಮಾಡಿಕೊಂಡು ಚೆನ್ನಾಗಿ ಕುಡಿದು ಮೈಯೆಲ್ಲ ತಂಪು ಮಾಡಿ ಆರೋಗ್ಯ ನಾವು ಈ ರೀತಿನೇ ಕಾಪಾಡ್ಕೊಳ್ತೀವಿ. ಇದು ತುಂಬ ಈಸಿಯಾಗಿರುತ್ತೆ, ಅದಕ್ಕೋಸ್ಕರ ಬಾಟ್ಲಲ್ಲಿ ಶೇಕ್ ಮಾಡ್ತೀವಿ. ಶೇಕ್ ಮಾಡಿ ತುಪ್ಪವನ್ನು ತೆಗೆದು ಬಿಡ್ತೀವಿ. ಈಗ ಕೆಲಸ ಏನು ಇಲ್ದಿರ ಕೂತಿರ್ತಾರೆ ಅಲ್ವಾ, ಅವ್ರ ಕೈಗೆ ಈ ಥರ ಮಜ್ಜಿಗೆನ ಹಾಕಿಬಿಟ್ಟು ಅವ್ರ ಕೈಗೆ ಕೊಟ್ಟುಬಿಟ್ರೆ ಶೇಕ್ ಮಾಡಿಕೊಂಡು ತುಪ್ಪನ ತೆಗೆದುಬಿಟ್ಟು ಕೊಡ್ತಾರೆ, ಅದರಲ್ಲೇ ತುಪ್ಪ ಮಾಡ್ಕೊತೀವಿ. ಒಟ್ಟಿನಲ್ಲಿ ಯಾರನ್ನೂ ಖಾಲಿಯಾಗಿರೋದಕ್ಕಂತೂ ಬಿಡೋದಿಲ್ಲ, ಎಲ್ಲರನ್ನೂ ಬ್ಯುಸಿಯಾಗಿ ಕೆಲಸದಲ್ಲಿ ಮುಳುಗಿಸ್ತೀನಿ. ಸಾಲ್ಟ್, ಇಷ್ಟುದ್ದ ಬಾಟ್ಲಿಗೆ ಅಷ್ಟು ಸಾಲ್ಟು ಬೇಕೇ ಬೇಕಾಗುತ್ತೆ. ನಮ್ಮನೆಯಲ್ಲಿ ಸಾಲ್ಟ್ ಹಾಕ್ತಿದ್ರೆ ನಮಗೇನು ಉಪ್ಪು ಕಾಯಿಲೆ ಬಂದಿದೆಯಾ ಅಂದ್ಬಿಟ್ಟು ಸಾಲ್ಟನ್ನ ಬಾಟ್ಲಿಂದ ತೆಗೆದುಕೊಂಡು ಅವರೇ ಹಾಕ್ಕೊಂಡು ಕುಡಿದು ಬಿಡ್ತಾರೆ. ಅದಕ್ಕೆ ನಾನು ಎಕ್ಸ್ಟ್ರಾ ಸಾಲ್ಟ ಜಾಸ್ತಿನೇ ಹಾಕಿದ್ದೀನಿ. ಎಷ್ಟು ತೊಳೆದ್ರೂ ಅದರಲ್ಲಿರೋ ಕೋಕ್ ಸ್ಮೆಲ್ಲು ಸ್ವಲ್ಪ ಹಾಗೇ ಇತ್ತು. ಸರಿ ಅಡ್ಜಸ್ಟ್ ಮಾಡಿಕೊಂಡು ಮಜ್ಜಿಗೆ ಮಾಡಿಕೊಂಡು ಹಂಗೆ ಸೇವಿಸಿದ್ಮೇಲೆ ಏನಾದರೂ ಆಗುತ್ತೇನೋ ಅಂದ್ಬಿಟ್ಟು ಒಂದು ದಿವಸ ನೋಡಿದ್ವಿ, ಏನೂ ಆಗಲಿಲ್ಲ, ಚೆನ್ನಾಗಿದ್ವಿ, ಹೆಲ್ತಿಯಾಗಿದ್ವಿ. Oh my god. ಈ ರೇಂಜ್ಗೆ ಶೇಕ್ ಮಾಡಿದ್ರೆ ಇನ್ನು ಮುಂದೆ ಜಿಮ್ಗೆ ಹೋಗೋ ಅವಶ್ಯಕತೆ ಯಾರಿಗೂ ಇರೋದಿಲ್ಲ. ಶೇಕ್ ಮಾಡಿ ಬಾಡಿನೂ ಬಿಲ್ಡ್ ಮಾಡ್ಕೊಬೋದು. ಹಾಗಂತ ನಾನು ಅಂದ್ಕೊಂಡೆ. ಇನ್ಮೇಲೆ ಜಿಮ್ಗೆ ಹೋಗೋ ದುಡ್ಡು ಕಾಸು ಎಲ್ಲ ಮಿಕ್ಸ್ಬೋದು ಅಂದ್ಬಿಟ್ಟು
ಚೆನ್ನಾಗಿ ಶೇಕ್ ಮಾಡಿ Oh my god. ನಾನು ಶೇಕ್ ಮಾಡಿದ ಪೋರ್ಸ್ಗೆ ತುಪ್ಪ ಏನಾದರೂ ಬರುತ್ತೇನೋ ಅಂತ ನೋಡಿದೆ, ಆದರೆ ಇದು ಗೌರ್ಮೆಂಟ್ ಅವ್ರ ಹಾಲು ಮೊಸರು ಅಲ್ವಾ, ತುಪ್ಪ ಬರಲಿಲ್ಲ. ಸರಿ, ಇನ್ನು 2 ಲೀಟ್ರ್ ತುಂಬ ಮೊಸರು ಮಾಡೋಣ ಅಂದ್ಬಿಟ್ಟು ನೀರು ಹಿಡ್ಕೊಂಡು ಇನ್ನೂ ಪ್ರಯೋಗ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಆ ಮೊಸರಿಗೆ ಅದರಲ್ಲಿರೋ ಶಕ್ತಿ ಎಲ್ಲ ಹೊರಟೋಗಿ ಇನ್ನೊಂದ್ಸತಿ ನನ್ನ ಕೈಗೆ ಸಿಕ್ಕಾಕ್ಕೊಳ್ಬಾರ್ದು ಅಂತ ಅದು ಯೋಚನೆ ಮಾಡ್ತಾ ಇರುತ್ತೆ. ಅದು ಶೇಕ್ ಮಾಡಿ ಮನೆಯಲ್ಲಿರೋರಿಗೆಲ್ಲ ಹಂಚೋಣ ಅಂದ್ಬಿಟ್ಟು ಒಂದು ಲೋಟಕ್ಕೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದೇ ನಮ್ಮ ಮನೆ ಲೋಟ, ಇದರಲ್ಲೇ ಗಾಳಿ ಈಗ ಮಳೆ ಗಾಳಿ ಬರ್ತಾ ಇತ್ತು, ಎಲ್ಲ ನೋಡಿ ಗಾಳಿಗೆ ಹಾರ್ತಾ ಇದೆ. ಇನ್ನೂ ಜಾಸ್ತಿ ಬಂದಿತ್ತು, ನಾನು ಕ್ಯಾಮ್ರಾ ಹಿಡ್ಕೊಳ್ಳೋಷ್ಟೊತ್ತಿಗೆ ಅದು ಕಮ್ಮಿ ಆಗೋಯ್ತು. ಈ ಸ್ನ್ಯಾಕ್ಸು ನೆನ್ನೆ ಗಾಳಿ ಬಂದಾಗ ತಂದಿದ್ದು, ತಿನ್ನೋಣ ಅಂದ್ಬಿಟ್ಟು. ಬೇಡ, ಆರೋಗ್ಯ ಎಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎತ್ತಿಕ್ಕೊಂಡೆ. ಆಮೇಲೆ ಅದನ್ನು ನೋಡ್ತಾ ಇದ್ದರೆ ಅದು ನನ್ನನ್ನು ಬಂದು ತಿನ್ನು ಅಂತ ಆಯಿತು. ನಾನು ಅದನ್ನು ನೋಡಿಕೊಂಡು ಎಷ್ಟು ದಿವಸ ಅಂತ ಸುಮ್ಮನೆ ಇರೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಅದನ್ನು ತಿಂದುಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ. ದೋಸೆ ಸುಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ದೋಸೆ ಅಂತಾರೆ. ಹೌದು, ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ದೋಸೆ. ನಿಮ್ಮ ಮನೆಗಳಲ್ಲಿ ಹೆಂಗೆ ಮಕ್ಕಳುಗಳು ಮಾಡ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ದೋಸೆನ ಹಿಂಗೆ ಸುಟ್ಟದ ಮೇಲೆ ನಿಮಗೆ ಯಾರಿಗೂ ಗೊತ್ತಿಲ್ಲ ಈ ಸೀಕ್ರೆಟ್. ಇವತ್ತು ಹೊರಗಡೆ ಹೋಗಿ ನೋಡಿದೆ, ಪರವಾಗಿಲ್ಲ, ಸೂರ್ಯ ದೇವ ಕಣ್ಣು ಬಿಟ್ಟಿದ್ರು, ಸ್ವಲ್ಪ ಬಿಸಿಲು ಬಂದಿತ್ತು. ನೇಚರ್ ಸಮಾಧಾನವಾಗಿ ನೆಮ್ಮದಿಯಾಗಿದೆ. ಇದು ಸರ್ಫ್ ಎಕ್ಸೆಲ್ಲು. ಮೊನ್ನೆ ಯೂಟ್ಯೂಬಲ್ಲೊಂದು ವಿಡಿಯೋ ನೋಡಿದೆ, ಸರ್ಫ್ ಎಕ್ಸೆಲ್ ಹೇಗೆ ಮಾಡೋದು ಅಂದ್ಬಿಟ್ಟು. ನೋಡಿ, ಈ ಥರ ಮಾಡಿದ್ದೀನಿ. ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ತೋರಿಸ್ಕೊಟ್ರು. ತುಂಬ ಚೆನ್ನಾಗಿದೆ. ಏನು ಬಿಡೋದಿಲ್ಲ, ನಾನು ಎಲ್ಲ ಪ್ರಯೋಗ ಮಾಡ್ತೀನಿ. ನೋಡಿ ಹೆಂಗಿದೆ, ಕಮ್ಮಿ ಕಾಸು ಬೀಳುತ್ತೆ. ಈಗ ನಾವು 100 ರೂಪಾಯಿಗೆ ಐಟಮ್ಸ್ ತಂದರೆ ಈ ಅಂಗಡಿಯಲ್ಲಿ ತೆಗೆದುಕೊಂಡ್ರೆ 350 ರೂಪಾಯಿ ಆಗುತ್ತೆ. ಅಷ್ಟೊಂದು ಸರ್ಫ್ ಎಕ್ಸೆಲ್ ಮಾಡ್ಕೊಬೋದು. ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ಕೊಬೇಕು. ನಾವು ಅದೇ ಸುಮ್ಮನೆ ಕೈಯಲ್ಲಿ ಕೈ ಇಕ್ಬಿಟ್ಟು ಮಾಡೋಕ್ಕೆ ಹೋದರೆ ನೆಕ್ಸ್ಟ್ ಡೇ ಕೈ ಇರೋದಿಲ್ಲ. ಆಮೇಲೆ ಯಾರಾದರೂ ಬಂದು ಅಡುಗೆ ಮಾಡಿಕೊಡ್ಬೇಕು, ಕೆಲಸ ಮಾಡಿಕೊಡ್ಬೇಕು. Oh my god. ಆದ್ದರಿಂದ ಗ್ಲೌಸ್ಗಳು ಹಾಕಿ ಮಾಡ್ಕೊಬೇಕು. ತುಂಬ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಅಂಗಡಿಯಲ್ಲಿರೋದಕ್ಕಿಂತ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಇರುತ್ತೆ. ಹೇಗಿದೆ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಕಲರ್ ಸೂಪರ್ ಆಗಿದೆ, ಬ್ಲೂ ಕಲರ್. ಓ ಮೈ ಗಾಡ್. ಬಟ್ಟೆ ಕೂಡ ಒಗೆದು ಟ್ರೈ ಮಾಡಿ ನೋಡಿಬಿಟ್ಟೆ, ಸುಮ್ಮನೆ ಅಂತೂ ಬಿಡಲಿಲ್ಲ ನಾನು. ಅದು ಮಾಡಿದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ಅದಕ್ಕೆ ಇಲ್ದಿದ್ರೂ ಬಟ್ಟೆನ ಒಗೆದಿರೋ ಬಟ್ಟೆನೇ ಎತ್ಕೊಂಡೋಗಿ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟು ಬಂದ್ಬಿಡ್ತೀನಿ.
ಅದನ್ನು ಪ್ರಯೋಗ ಮಾಡೋವರೆಗೂ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾನು ಏನಾದರೂ ಪ್ರಯೋಗ ಮಾಡಿದ್ರೆ ಹಾಗೆ ಎಲ್ಲ ಬಟ್ಟೆ ಒಗ್ದಿದ್ರೂ, ಬಟ್ಟೆ ಇಲ್ದಿದ್ರೂ ಬಟ್ಟೆ ಎತ್ಕೊಂಡೋಗಿ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟು ಬಂದು ಅದನ್ನು ಎಲ್ರಿಗೂ ತೋರಿಸ್ತೀನಿ. ನೋಡಿ, ನಾನು ಮಾಡಿರೋ ಸರ್ಫ್ ಎಕ್ಸೆಲ್ ಪ್ರಭಾವ, ಹೆಮ್ಮೆ, ಅದರ ಗೌರವನೇ ಬೇರೆ ನನಗೆ. ರಾಗಿ ಹಿಟ್ಟು ಇಷ್ಟು ಖಾಲಿ ಆಗಿದೆ, ಇನ್ನಿಷ್ಟಿದೆ. ಇದನ್ನು ಇನ್ನೊಂದು ತಿಂಗಳು ಬರುತ್ತೆ ನನಗೆ. 3, 2, 1